ಇನ್ನು ರಾಜ್ಯ ಕಾಂಗ್ರೆಸ್ನ 2 ವರ್ಷದ ಕಂಪ್ಲೀಟ್ ಚಾರ್ಜ್ ಶೀಟ್ ಅನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಎಲ್ಲ ಅಂದ್ರೆ 2 ವರ್ಷದ ಕಾಂಗ್ರೆಸ್ಸಿನ ಹಗರಣಗಳೆಲ್ಲ ಕೂಡ ಉಲ್ಲೇಖ ಮಾಡಲಾಗಿತ್ತು. ಹಾಗೆ ಹೇಮಕುಮಾರ್ ಸಿದ್ದು ಸರ್ಕಾರಕ್ಕೆ ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಅನ್ನುವಂತಹ ಬಿರುದನ್ನ ಆರ್ ಅಶೋಕ್ ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತದ್ದು. ಹಾಗೆ ಈ ಸಾಧನಾ ಸಮಾವೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಮಾತನಾಡಿದ್ದಾರೆ, ಅಂದ್ರೆ ಹಂಚಿಕೊಂಡಿದ್ದಾರೆ. 2 ವರ್ಷ ಅಂದ್ರೆ 2,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡಿದ್ರ, ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಯನ್ನ ಕೇಳಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಸಹಜವಾಗಿ ಕಾಂಗ್ರೆಸ್ ನಿನ್ನೆ 2 ವರ್ಷ ಪೂರೈಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಸಾಧನೆಗಳನ್ನು ಅಂದ್ರೆ ಅವರ ಸಾಧನೆ ಯಾವ ರೀತಿ ಆಗಿತ್ತು 2 ವರ್ಷದಲ್ಲಿ, ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿರೋದು, ಅದನ್ನು ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅನ್ನುವಂಥ ಅವ್ರದ್ದು ಒಂದು ಸಾಧನೆ. ಆಮೇಲೆ ಜಾತಿ ಗಣತಿಯನ್ನು ನಾವು ಹೇಳ್ದಂಗೆ ಅದನ್ನು ಜಾರಿ ಮಾಡಿದ್ದೀವಿ, ನಮ್ಮನ್ನು ಕಾಪಿ ಮಾಡಿರೋದು ಕೇಂದ್ರ ಸರ್ಕಾರ ಅಂತ. ಈಗ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯನ್ನು ಮಾಡೋದಕ್ಕೆ ಮುಂದಾಗಿರುವಂಥ ಎಲ್ಲ ಒಂದು ಕಡೆ ಅವ್ರು ಹೇಳಿದ್ದು ಸರಿ ಅಂತ ಅನ್ಸುತ್ತೆ. ಬಟ್ ಈಗ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದವ್ರು ಏನು ಮಾಡಬೇಕು, ಅವರ ತಪ್ಪುಗಳನ್ನು ಎತ್ತಿಡಬೇಕು, ಆ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಪ್ರಮುಖವಾಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಏನೆಲ್ಲ ಹಗರಣಗಳು ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸುದೀರ್ಘವಾಗಿ, ಪ್ರಮುಖವಾಗಿ ವಾಲ್ಮೀಕಿ ವಿಚಾರ ಅಂತ ಬಂದಾಗ, PSI ಸಾವು ಆಗಿರಬಹುದು, ಆಮೇಲೆ ಸಿದ್ದರಾಮಯ್ಯರವರದು ವಿಚಾರ ಅಂತ ಬಂದಾಗ, ಆಮೇಲೆ ಇಲ್ಲಿ ಈ ಗ್ಯಾರಂಟಿಯನ್ನ DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಆರಂಭದಲ್ಲಿ ಹೇಳಿದ್ರು ಪ್ರತಿ ತಿಂಗಳು ನಿಮಗೆ 2,000 ಬರುತ್ತೆ ಅನ್ನುವಂಥ ವಿಚಾರವಾಗಿ, ಗೃಹಲಕ್ಷ್ಮಿ ವಿಚಾರವಾಗಿ. ಬಟ್ ಈಗ DK ಶಿವಕುಮಾರ್ ಅವರು ಹೇಳ್ತಾರೆ ನಾವು ಹೇಳೇ ಇಲ್ಲ ಮಂತ್ಲಿ ಬರುತ್ತೆ ಅಂತ. ಹೆಂಗೆ ಹೇಳಿದೀವಿ ನಾವು, ಬಂದಾಗಲೇ ಮಾತ್ರ ತಗೋಬೇಕು ಅನ್ನುವಂಥ ಸ್ಟೇಟ್ಮೆಂಟು. ಅದರ ಜೊತೆಗೆ ಇವತ್ತು BY ವಿಜಯೇಂದ್ರ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇಲ್ಲದೆ ಇರೋದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ BY ವಿಜಯೇಂದ್ರ ಅವರು ಇರಬೇಕಾಗಿತ್ತು, ಬಟ್ ಆರ್ ಅಶೋಕ್ ಅವರು ಮಾಡಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಅವರಿಲ್ಲ. ಸೊ ಈ ರೀತಿಯಾಗಿ ಸುದೀರ್ಘವಾಗಿ ತಮ್ಮ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿ ಚಾರ್ಜ್ ಶೀಟ್ ಮುಖಾಂತರ ಅಂದ್ರೆ ಪೇ CM ಹಂಗೆ ಮಾಡಿದ್ರಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ, ಅದೇ ರೀತಿಯಾಗಿ ಚಾರ್ಜ್ ಶೀಟ್ ಮುಖಾಂತರ ಒಟ್ಟಿನಲ್ಲಿ ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದರ್ಶನ ಆಗಬೇಕು ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ಮಾಡುವಂಥದ್ದು. ಇದು ಹೇಗೆ ಚಾರ್ಜ್ ಶೀಟ್ ಮಾಡುವಂಥದ್ದು, ಮನೆ ಮನೆಗೆ ಹೋಗಿ ತಲುಪಿಸಬೇಕಾಗತ್ತೆ, ಏನೇನು ಸಮಸ್ಯೆ ಇದೆ ಅದನ್ನು ಹೇಳಬೇಕಾಗತ್ತೆ. ಚಾರ್ಜ್ ಶೀಟ್ ಮಾಡೋ ಮುಖಾಂತರ ನಗೆ ಪಾಟ್ಲಿಗೀಡಾಗುವಂಥ ಕೆಲಸ ಕೂಡ ಆಗುತ್ತೆ, ಆ ರೀತಿ ಕೆಲಸ ಕೂಡ ಆಗ್ತಾ ಇದೆ. ಸೊ ನೋಡೋಣ ಏನೇನು ಆಗಿದೆ, ಅದರ ಪ್ರಮುಖ ಅಂಶಗಳು ಕೂಡ ಇದೆ. ಅಂದರೆ 2 ವರ್ಷದ ಸಾಧನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಯಲ್ಲಿ ಏನೇನಿದೆ, ಅದರ ವೈಫಲ್ಯಗಳು ಏನು. ಕಾಂಗ್ರೆಸ್ ಪಕ್ಷದ ಸಾಧನೆ ಅನ್ನೋದು ನಿನ್ನೆ ಹೊಸಪೇಟೆಯಲ್ಲಿ ಗೊತ್ತಾಯಿತು, ಬಟ್ ಅದರ ಹೊರತಾಗಿಯೂ ಏನೆಲ್ಲ ಸಮಸ್ಯೆ ಇದೆ, ರಾಜ್ಯದ ಜನ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅನ್ನೋದನ್ನ ಬಿಜೆಪಿ ನಾಯಕರು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೊಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಎರಡು ವರ್ಷ ಪೂರೈಸಿದ ಕೈ ಸರ್ಕಾರದ ವಿರುದ್ಧ ಕಮಲ ನಿಗಿ. ಸಿದ್ದು ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ ಬಿಜೆಪಿ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 2 ವರ್ಷವನ್ನ ಪೂರೈಸಿದೆ. ಈ ನಿಟ್ಟಿನಲ್ಲಿ ಹೊಸಪೇಟೆಯಲ್ಲಿ 2 ವರ್ಷದ ಸಾಧನಾ ಸಮಾವೇಶವನ್ನ ನಡೆಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರ ಮುಂದೆ ಇಟ್ಟರು. ಇತ್ತ ಸರ್ಕಾರದ ಈ ಸಾಧನಾ ಸಮಾವೇಶಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ ಬಿಜೆಪಿ ನಾಯಕರು ನೀವು ಕಡಿದು ಕಟ್ಟಿ ಹಾಕಿದ್ದು ಇಷ್ಟೇ ಇದೆ ಅಂತ ಗುಡುಗಿದ್ರು. ಈ ಬಗ್ಗೆ 2 ವರ್ಷದಲ್ಲಿ ಆಗಿರೋ ಘಟನೆಗಳ ಸಂಪೂರ್ಣ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ರು. ಸಿದ್ದು ಸರ್ಕಾರಕ್ಕೆ ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಬಿರುದು. ವಿಪಕ್ಷ ನಾಯಕ ಆರ್ ಅಶೋಕ್ನಿಂದ ಬಿರುದು ಕೊಟ್ಟು ವಾಗ್ದಾಳಿ. ಈ ವೇಳೆ ಮಾತನಾಡಿದ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ನಿನ್ನೆ ಸರ್ಕಾರ ತನ್ನ 2 ವರ್ಷವನ್ನ ಪೂರೈಸಿ ಶೋಕಾಚರಣೆಯನ್ನ ಹೊಸಪೇಟೆಯಲ್ಲಿ ಮಾಡಿದೆ. ಅದೇನೋ ಪಾಕಿಸ್ತಾನದಲ್ಲಿ ಆಸಿಫ್ ಮೊನೀರ್ಗೆ ಫೀಲ್ಡ್ ಮಾರ್ಷಲ್ ನೀಡ್ತಾ ಇದ್ದಾರೆ, ಅವನಂತೂ ನಯಾ ಪೈಸೆ ಕೆಲಸ ಮಾಡಿಲ್ಲ. ಭಾರತದ ದಾಳಿಯ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳನ್ನ ವಿದೇಶಕ್ಕೆ ಕಳುಹಿಸಿದ ಅಂತವನಿಗೆ ಅವರು ಫೀಲ್ಡ್ ಮಾರ್ಷಲ್ ನೀಡಿದೆ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಏನು ಮಾಡದೆ ಸಮಾವೇಶವನ್ನ ಮಾಡಿಕೊಂಡಿದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಎಂಬುವಂತಹ ಬಿರುದನ್ನ ನೀಡ್ತಾ ಇದ್ದೀವಿ ಅಂತ ಅಶೋಕ್ ಹೇಳಿದ್ರು. ಕಾಂಗ್ರೆಸ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ, ಕಾಂಗ್ರೆಸ್ ನಾಯಕರನ್ನ ಬಡಾಯಿ ಕೊಚ್ಕೊಂಡ್ರಲ್ಲ. ನೆನ್ನೆ ಒಬ್ಬೊಬ್ರು ಅರ್ಧ ಗಂಟೆ ಮಾತಾಡಿ ಬಡಾಯಿ ಕೊಚ್ಕೊಂಡ್ರು. ಯಾವ ಸಾಧನೆಗೋಸ್ಕರ ಈ 2 ವರ್ಷದ ಸಂಭ್ರಮಾಚರಣೆಯನ್ನ ಮಾಡಿದ್ರ? ಯಾವ ಸಾಧನೆ? ಏನು ಕಡ್ದು ಕಟ್ಟೆ ಹಾಕಿದಿರಿ ಅಂತ,
2 ವರ್ಷದ ಸಾಧನೆಯನ್ನ ಮಾಡಿದ್ದೀರ. ಇನ್ನು ನಿನ್ನೆ ಸಮಾವೇಶದಲ್ಲಿ ಅರ್ಧಕರ್ಧ ಗಂಟೆ ಮಾತಾಡಿದ್ದಾರೆ. ಆದ್ರೆ ನಾನು ಕೆಲ ಪ್ರಶ್ನೆಯನ್ನ ಈ ಕಿತ್ತೋದ ಕಾಂಗ್ರೆಸ್ಗೆ ಕೇಳ್ತೀನಿ ಎಂದ್ರು ಅಶೋಕ್. ಮೂಡ ಹಗರಣದಲ್ಲಿ 14 ಸೈಟ್ ಹೊಡೆದಿದ್ದಕ್ಕೆ ಸಮಾವೇಶನ, ಶಿವಮೊಗ್ಗದಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಸಮಾವೇಶನ, ಬಾಣಂತಿಯರು ಸತ್ತಿರೋದಕ್ಕೆ ಸಮಾವೇಶವೇ, 2,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಹಣ ಬರಲಿದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಇದಕ್ಕೆ ಇವರ ಸಮಾವೇಶನ. ವಕ್ಫ್ ಆಸ್ತಿ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡಿದ್ರು, ಅವರಿಗೆ ಕೃಪಾಶೀರ್ವಾದ ಮಾಡಿದ್ವಿ ಅಂತ ಸಮಾವೇಶನ. 2 ಲಕ್ಷ ಕೆಪಿಎಸ್ಸಿ ಮಕ್ಕಳ ಪರೀಕ್ಷೆಯನ್ನ ಹಾಳು ಮಾಡಿದ್ರು, ಅವರ ಬಾಳಿಗೆ ಕೊಡಲಿ ಇಟ್ರಿ. ಇನ್ನು ನೇಹಾ ಕೊಲೆಯಾಯ್ತು. ನಾಗಮಂಗಲದಲ್ಲಿ ಪೊಲೀಸ್ ವ್ಯಾನ್ನಲ್ಲಿ ಗಣೇಶ್ ವಿಸರ್ಜನೆ, ಗಣೇಶ್ಗೂ ಪೊಲೀಸ್ ವ್ಯಾನ್ನಲ್ಲಿ ಬಂಧನ ಮಾಡಿದ್ರಿ. ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂದ್ರಿ, ಪಾಕಿಸ್ತಾನ ಜಿಂದಾಬಾದ್ ಇದ್ರಿ. ಇದಕ್ಕಾಗಿ ಈ ಸಮಾವೇಶ ಮಾಡಿದ್ರ ಅಂತ ಅಶೋಕ್ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು. ಈ ಅವೈಜ್ಞಾನಿಕ ಗ್ಯಾರಂಟಿಗಳು, ಅವೈಜ್ಞಾನಿಕ ಗ್ಯಾರಂಟಿ, ನಾನೇನು ಗ್ಯಾರಂಟಿ ವಿರೋಧಿ ಅಲ್ಲ, ನಾವೇನು ಅವೈಜ್ಞಾನಿಕ ಗ್ಯಾರಂಟಿ. ಇವತ್ತು ನಾವು ಮೆಚ್ಚಬೇಕಾಗಿರೋವಂಥದ್ದು ಸಿದ್ದರಾಮಯ್ಯನವ್ರನ್ನ ನಾವು ಮೆಚ್ಚಬೇಕಾಗಬೇಕು. ಸಾಲ ಮಾಡಿ ರಾಜ್ಯವನ್ನ ಮುನ್ನಡೆಸ್ತಾ ಇರತಕ್ಕಂಥ ಏಕೈಕ ಕುಖ್ಯಾತ ಮುಖ್ಯಮಂತ್ರಿ ಮಿಸ್ಟರ್ ಸಿದ್ದರಾಮಯ್ಯ. ಏಕೈಕ ಸಾಲ ಮಾಡಿ ರಾಜ್ಯವನ್ನ ಮುನ್ನಡೆಸ್ತಾ ಇರುವ ಕುಖ್ಯಾತಿಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ. ಈ ಸಾಧನೆ ಅಲ್ಲ, ಸಾವಿನ ಮೇಲೆ ಸಮಾವೇಶ ಮಾಡಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ. ನಾನು ಇನ್ನೊಂದು ಭಾಳ ಹೇಳಬೇಕಾಗ್ತದೆ. ಯಾಕಂದರೆ ಈ CM ಮತ್ತು DCM ಜಗಳದಲ್ಲಿ ಅದೇನೋ ಕೂಸು ಬಡವಾಯಿತು ಅಂತ ಆಗೋ ಸ್ಥಿತಿಯಲ್ಲಿದೆ ಕರ್ನಾಟಕ. ಇವರಿಬ್ಬರು ಜಗಳ, ದಿನನಿತ್ಯ ಜಗಳದಲ್ಲಿ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳುತ್ತು ಅನ್ನೋ ಸ್ಥಿತಿ ಇವತ್ತು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕೆಂಪೇಗೌಡ ನಗರ ನಾಮಕರಣ. ಸರ್ಕಾರದ ವಿರುದ್ಧ 2 ವರ್ಷದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರ ಸೇರಿದಂತೆ ಅನೇಕ ಹಗರಣದ ಮಾಹಿತಿಯ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡಿದ ಆರ್ ಅಶೋಕ್, ನಮ್ಮ ಸರ್ಕಾರ ಬಂದ ಕೂಡಲೇ ಗ್ರೇಟರ್ ಬೆಂಗಳೂರು ಹೆಸರನ್ನ ಬದಲಾವಣೆ ಮಾಡ್ತೀವಿ, ನಾವು ಬಂದ್ರೆ ಕೆಂಪೇಗೌಡ ನಗರ ಅಂತ ಮತ್ತೆ ಹಳೆಯ ಹೆಸರನ್ನ ಇಡ್ತೀವಿ ಅಂತ ಅಶೋಕ್ ತಿಳಿಸಿದ್ರು. ಒಟ್ಟಾರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಹೋರಾಟವನ್ನ ಜಾಸ್ತಿ ಮಾಡ್ತಾ ಇದೆ. ಇದಕ್ಕೆ ಕೈ ನಾಯಕರ ಉತ್ತರ ಏನು ಎಂಬುದು ಇದೀಗ ಕುತೂಹಲವನ್ನ ಮೂಡಿಸಿದೆ. ಇತ್ತ ಬಿಜೆಪಿಯಲ್ಲೂ ಕೂಡ ಹೊಂದಾಣಿಕೆ ಕೊರತೆ ಎದ್ದು ಕಾಣ್ತಾ ಇದ್ದು, ವಿಜಯೇಂದ್ರ ಪದೇ ಪದೇ ಅಶೋಕ್ ನೇತೃತ್ವದ ಕಾರ್ಯಕ್ರಮಕ್ಕೆ ಗೈರಾಗ್ತಾ ಇದ್ದಾರೆ. ಇದನ್ನ ಕಾಕತಾಳೀಯ ಅನ್ನಬೇಕೋ ಅಥವಾ ಮುಸುಕಿನ ಗುದ್ದಾಟವೋ ಅವರೇ ಹೇಳಬೇಕಾಗಿದೆ. ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.